ಮಹದೇವಸ್ವಾಮಿ ಕೊರೋನಾದಿಂದ ತತ್ತರಿಸಿರುವಂತಹ ಸಾಂಸ್ಕೃತಿಕ ನಗರಿಗೆ ಕೊಂಚ ರಿಲೀಫ್ ಸಿಕ್ಕಿರುವಂತದ್ದು ಈ ಒಂದು ಕೋವಿಡ್ ಪಾಸಿಟಿವ್ ಸಂಖ್ಯೆ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ಲಿಖಿತ ಪ್ರಮುಖವಾಗಿ ಹಿಂದಿನಲ್ಲೂ ಕೂಡ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಒಂದು ವಿಚಾರವನ್ನ ಕೂಡ ಹೇಳ್ತಾ ಬಂದಿತ್ತು. ಯಾಕಂದ್ರೆ ನಾವು ಎಷ್ಟು ಬೇಗ ಏನು ಟೆಸ್ಟ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತೇವೋ ಆಗ ಬೇಗ ಪಾಸಿಟಿವ್ ಸಂಖ್ಯೆಗಳು ಡಿಟೆಕ್ಟ್ ಆಗುತ್ತವೆ. ಆ ಮೂಲಕ ಒಂದು ಸಾವಿನ ಸಂಖ್ಯೆಯನ್ನ ಇಳಿಸಬಹುದು ಅನ್ನುವಂಥದ್ದು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ಲೆಕ್ಕಾಚಾರವಾಗಿತ್ತು. ಅದಂತೆ ಕೂಡ ಮೈಸೂರಿನಲ್ಲಿ ಈಗ ಪ್ರತಿದಿನ ಕಳೆದ ಒಂದು ತಿಂಗಳಿಂದ 2,500ದಿಂದ 4,000ದವರೆಗೆ ಏನು ಕರೋನಾ ಟೆಸ್ಟ್ ಗಳನ್ನ ಮಾಡಲಾಗ್ತಾ ಇದೆ. ಆ ಕರೋನಾ ಟೆಸ್ಟ್ ಗಳು ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೆ ಕರೋನಾ ಪಾಸಿಟಿವ್ ಇದೆ ಅನ್ನುವಂಥದ್ದು ತಿಳಿದ ತಕ್ಷಣ ಅವರನ್ನ ಕ್ವಾರಂಟೈನ್ ಮಾಡುವಂಥದ್ದು ಅಥವಾ ಅವರನ್ನ ಐಸೋಲೇಷನ್ ಮಾಡುವಂತಹ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿತ್ತು. ಹಾಗಾಗಿಯೇ ಕೂಡ ಈಗ ಏನು ಮೈಸೂರಿನಲ್ಲಿ ಈ ಒಂದು ಸಾವಿನ ಸಂಖ್ಯೆ ಮತ್ತು ಈಗ ಕರೋನಾ ಪಾಸಿಟಿವ್ಗಳ ಸಂಖ್ಯೆ ಕೂಡ ಶೇಕಡಾವಾರು ಇಳಿಕೆಯಾಗಿರುವಂಥದ್ದು ನಿಜಕ್ಕೂ ಕೂಡ ಇದು ದಸರಾ ಸಂದರ್ಭದಲ್ಲಿ ವಿಶೇಷವಾದಂತಹ ಮತ್ತು ಬಹಳ ಗಮನಾರ್ಹವಾದಂತಹ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕಳೆದ ತಿಂಗಳು ಸುಮಾರು 20.07ರಷ್ಟು ಇದ್ದಂತಹ ಪಾಸಿಟಿವ್ ರೇಟ್ಗಳ ಸಂಖ್ಯೆ ಈ ಬಾರಿ 7.08ಕ್ಕೆ ಇಳಿಕೆಯಾಗಿರುವಂತದ್ದು. ಜೊತೆಗೆ ಏನು ಸಾವಿನ ಸಂಖ್ಯೆಯಲ್ಲೂ ಕೂಡ ಆ ಒಂದು ಪ್ರಮಾಣದ ಸಂಖ್ಯೆಯಲ್ಲೂ ಕೂಡ ಇಳಿಕೆಯನ್ನ ಕಂಡಿರ್ತಕ್ಕಂಥದ್ದು. 0.5ರಷ್ಟಿದ್ದಂತಹ ಒಂದು ಪ್ರಮಾಣ ಈಗ 1.01ಕ್ಕೆ ಇಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿಗರು ಒಂದಷ್ಟು ಆತಂಕದಿಂದ ದಿನದಿಂದ ದಿನಕ್ಕೆ ದೂರವಾಗ್ತಿದ್ದಾರೆ ಅಂತಾನೆ ಹೇಳಬಹುದಾಗಿರುವಂತದ್ದು. ಆದರೆ ಈಗ ಬರ್ತಿರ್ತಕ್ಕಂಥ ಸಂಖ್ಯೆಯನ್ನ ಗಮನಿಸೋದಾದ್ರೆ ಮೇಲ್ನೋಟಕ್ಕೆ ಇದು ಪ್ರತಿ ದಿವಸ ಕೂಡ 300ರಿಂದ 400ರಿಂದ 500ರಷ್ಟು ಪಾಸಿಟಿವ್ಗಳ ಸಂಖ್ಯೆ ಬರ್ತಾ ಇದ್ರು ಕೂಡ ನಾವು ಟೆಸ್ಟ್ಗಳ ಸಂಖ್ಯೆಯನ್ನ ಎಷ್ಟು ಮಾಡಿದ್ದೇವೆ ಅನ್ನುವಂಥದ್ದು ಪ್ರಮುಖವಾದಂತಹ ವಿಚಾರವಾಗುತ್ತೆ. ಈ ಹಿಂದೆ ಎಲ್ಲ ಕೇವಲ ಒಂದಷ್ಟು 1000ದಿಂದ 1500 ಟೆಸ್ಟ್ಗಳನ್ನ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ 200ರಿಂದ 300 ಮತ್ತು 400, 500 ಈ ರೀತಿಯಾದಂತಹ ಸಂಖ್ಯೆಗಳು ಕೂಡ ಬರ್ತಾ ಇತ್ತು. ಆದ್ರೆ ಈಗ ಪ್ರತಿದಿನಕ್ಕೆ ಸುಮಾರು 4,000ದವರೆಗೂ ಕೂಡ ಕರೋನಾ ಟೆಸ್ಟ್ ಗಳನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬರ್ತಕ್ಕಂಥ ಪ್ರಮಾಣವನ್ನ ಗಮನಿಸೋದಾದ್ರೆ ಒಂದಷ್ಟು ಇಳಿಮುಖವಾಗಿದೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಜೊತೆಗೆ ಈಗ ಯಾರೆಲ್ಲ ಪಾಸಿಟಿವ್ ಅವರು ಬರುತ್ತೆ ಅವರನ್ನ ಹೋಮ್ ಐಸೋಲೇಷನ್ ಮಾಡುವಂಥದ್ದು ಮತ್ತು ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ನೀಡಿ ಅವರು ಮನೆಯಲ್ಲೇ ಇರುವಂತದ್ದು. ಜೊತೆಗೆ ಎಲ್ಲೂ ಕೂಡ ಓಡಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅನ್ನುವುದಕ್ಕೆ ಈಗ ಬಂದಿರತಕ್ಕಂತಹ ಒಂದು ಏನು ಅಂಕಿಅಂಶ ಏನಿದೆ ಅದು ಸಾಕ್ಷಿಯಾಗಲಿದೆ. ಲಿಖಿತ, ಇನ್ನು ಮಹದೇವಸ್ವಾಮಿ, ಈಗೇನು ಕೊರೋನಾ ಪಾಸಿಟಿವ್ ಕೇಸ್ಗಳು ಕಡಿಮೆ ಆಗ್ತಾ ಇದೆ, ಇದನ್ನ ಇಟ್ಕೊಂಡು ಏನಾದರೂ ಜಿಲ್ಲಾಡಳಿತ ದಸರಾದಲ್ಲಿ ತೆಗೆದುಕೊಳ್ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳಲ್ಲಿ ಏನಾದರೂ ಹಿಂದೇಟಾಕೋ ಸಾಧ್ಯತೆ ಇರುತ್ತಾ ಹೇಗೆ ಅಂತ? ಖಂಡಿತವಾಗಿಯೂ ಇಲ್ಲ ಲಿಖಿತ. ಒಂದು ವೇಳೆ ಆ ರೀತಿ ಏನಾದರೂ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಈ ಕರೋನಾ ಸ್ಫೋಟ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ರೆ ಈಗ ಬಂದಿರತಕ್ಕಂತ ಅಂಕಿಅಂಶವನ್ನ ಇಟ್ಕೊಂಡು ಏನಾದ್ರೂ ನಿರ್ಲಕ್ಷ್ಯ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮತ್ತಷ್ಟು ಏರಿಕೆಯ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಜಿಲ್ಲಾಡಳಿತ ಇದನ್ನೇ ಮುಂದುವರಿಸಿಕೊಂಡು ಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಮುಂದೆ ದಸರಾ ಸಂದರ್ಭ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೋ ಅದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವಂಥದ್ದು. ಜೊತೆಗೆ ಪ್ರತಿನಿತ್ಯ ಏನು ಟೆಸ್ಟ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿ ಯಾರಿಗೆ ಉಸಿರಾಟದ ತೊಂದರೆ ಇದೆ, ILI ಮತ್ತು ಸಾರಿ ಕೇಸ್ಗಳನ್ನ ಬೇಗ ಗುರುತು ಮಾಡೋದ್ರಿಂದ ಅವರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗುತ್ತೆ. ಅದನ್ನ ನೀಡಿದಂತಹ ಸಂದರ್ಭದಲ್ಲಿ ಸಾವು ಸಂಭವಿಸುವಂತಹ ಸಾಧ್ಯತೆ ಬಹುತೇಕ ಕಡಿಮೆ ಇರುತ್ತೆ. ಈ ಹಿಂದೆ ಸಾವಿಗೆ ಪ್ರಮುಖವಾದಂತಹ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಏನು ಈಗಾಗಲೇ ಕೂಡ ಆರೋಗ್ಯ ಇಲಾಖೆ ಒಂದು ಸೂಚನೆಯನ್ನ ನೀಡಿದ್ರು. ಅದಕ್ಕೆ ನಿಖರವಾದಂತಹ ಮಾಹಿತಿಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಬಂದಂತಹ ವಿಚಾರ ಅಂತಂದ್ರೆ ಎಲ್ಲ ಏನು ಪಾಸಿಟಿವ್ ಬಂದಂತಹ ವ್ಯಕ್ತಿಗಳು ಕೊನೆಯ ಹಂತದಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಅನ್ನುವಂಥದ್ದು. ಅಂದ್ರೆ ಉಸಿರಾಟದ ತೊಂದರೆ ಆದಂತಹ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬಹಿರಂಗವಾದ ಮೇಲೆ ಬೇಗ ಅಂತಹ ವ್ಯಕ್ತಿಗಳನ್ನ ಗುರುತು ಮಾಡಿ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಈ ಮುಂದೆನೂ ಕೂಡ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಮಾಡುವಂತಹ ಕೆಲಸ ಕೂಡ ಅನಿವಾರ್ಯವಾಗಿರುತ್ತೆ. ಆಗಿದ್ದಾಗ ಮಾತ್ರ ಮೈಸೂರಿನಲ್ಲಿ ಮತ್ತಷ್ಟು ಈ ಕರೋನಾ ಸಾವಿನ ಸಂಖ್ಯೆಯನ್ನ ಮತ್ತು ಪಾಸಿಟಿವ್ ಬರುವಂತಹ ಸಂಖ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುವಂತದ್ದು. ಲಿಖಿತ, ಧನ್ಯವಾದ ಮಹದೇವಸ್ವಾಮಿ ಕುಣೆಗಾಲ ತಮ್ಮೆಲ್ಲ ಮಾಹಿತಿಗೆ.